ಬೀದೋರು ಇದ್ದೋರಿ ಮಾರಿಸ್ಬಿಟ್ರು. ಹಾಂ ಹಾಂ ನೀನು ಹೆಚ್ಚು ಕಮ್ಮಿ ಆದರೆ ಯಾರು ನೋಡೋರು ಅದನ್ನ ಇಟ್ಕೊಳ್ಳೋರು ಯಾರು ಅಂತ. ಹಾಂ ಹಾಂ ಹೇಳಿ ಯಜಮಾನ್ರಿ, ನಿಮ್ಮ ಹೆಸರು ಇನ್ನೊಂದ್ಸತಿ? ಹನುಮೇಗೌಡರು. ಹನುಮೇಗೌಡರು. ಇದು ಒಂದು 18 ದಿನ ಇದೆ ಕರೋಕ್ಕೆ. ಹೆಣ್ಗರ. ಹಾಂ, ಹೆಣ್ಗರ. ಎಲ್ಲಿ ತಂದಿದ್ದು ಇದು? ಕನಕಪುರ ಕಡೆ. ಮಳವಾಡಿ ಕಡೆನಾ ಅಥವಾ ಕನಕಪುರ. ಎಷ್ಟು ಸೂಲು ಇದೈತಿ ಮನೆಗೆ? ಎಷ್ಟು ಸೂಲು ಇದೈತೆ? ಇದು 2 ಸೂಲು ಇದೆ ಇವಾಗ. ಹೌದಾ? ಇದು ಕರು ಎಲ್ಲ ಕೊಟ್ಬಿಟ್ಟಿದ್ರೆ ಈಗ ಹೇಳಿ ಎಲ್ಲ ಹಂಗೆ ಯಾವ ಕೊಡಲ್ಲ ಇದ್ರವು. ಹೋ, ಅದು ಓರ್ಗರ ಗೋರಿ ಒಂದಿತ್ತಲ್ಲ ಚೆನ್ನಾಗಿರೋದು ಇದ್ರದ್ದೇ. ಓ, ಇದ್ರದ್ದು ಅದು. ಅವ ಓರ್ಗರ, ಈಗ ಹೆಣ್ಗರ ಇದೈತೆ. ಹಾಲು ಎಷ್ಟು ಬರುತ್ತೆ? ಹಾಲು 1.5 ಲೀಟ್ರ್ ಕರ್ಕೋತೀನಿ ಅಷ್ಟೇ. ಎಲ್ಲ ಮನೆಗೇನ ಡೈರಿಗೆ ಹಾಕ್ತೀರಾ? ಮನೆಗೆಲ್ಲ. ಮನೆಗೆ ಯಾರು ಬಂದವ್ರು ಮಜ್ಜಿಗೆ ಮೊಸರು ಕೊಟ್ಬಿಡ್ತೀನಿ, ಏನು ಮಾರಕ್ಕೆ ಹೋಗಲ್ಲ. ಇವು 3 ರವೆ 3ರಲ್ಲೂ ಕೆಲಸ ಮಾಡ್ತೀರಾ? ಚೆನ್ನಾಗಿದೆ ಸರ್. ಎಷ್ಟಕ್ಕೆ ತಗೊಂಡಿದ್ದೀರಿ ಇದು? ಇದು 45,000 ತಗೊಂಡಿದ್ದೆ ಅವಾಗ. ಕೊಡೋದಿಲ್ಲ ಈಗ? ಫಿಟ್ಟಾಗ್ಬಿಟ್ಟು ಹೊಂಟೋದ್ರೆ ಸಂಜೆ ಗಂಟೆ ಮೈಕ್ ಬಂದಿರ್ತೇವೆ, ಸಾಯಂಕಾಲ ಇಟ್ಕೋಬೋದು. ಸಾಯಂಕಾಲ ಇಟ್ಕೊಂಡು ಹೋಗೋದು. ಬಂದು ಬದಲಾಯಿಸ್ಬೇಕಾ? ಮಧ್ಯಾಹ್ನ ಒಂದು ಸತಿ ಬಂದು ಬದಲಾಯಿಸ್ತೀನಿ. ಹಾಂ ಹಾಂ ಹಾಂ. ಇದೆಲ್ಲ ಓಡಾಡ್ತವೆ. ಇವಾಗ ಇಷ್ಟೊತ್ತಿನಲ್ಲಿ ಚಿರತೆ ಆಗಲಿ ಆನೆ ಆಗಲಿ ಏನು ಬರಲ್ಲ? ಇಷ್ಟೊತ್ತಲ್ಲೇನಿಲ್ಲ. ಹಾಂ ಇಷ್ಟೊತ್ತಲ್ಲೇನೇ ಇಲ್ಲ. ಹಾಂ, 6 ಗಂಟೆ ಮೇಲೆ, 6-7 ಗಂಟೆ ಮೇಲೆ. ನಾವು ಹಿಡ್ಕೊಂಡು ನೋಡಿದ್ವಲ್ಲ ಸುಳಿ ಅದೇ ಅಂತಲ್ಲ, ಇದ್ರದ್ದೇ ಅದು. ಇದ್ರದ್ದೇ ತಿರ್ಗಿ ಹೆಣ್ಗರು ಹಾಕೈತೆ. ಹಾಂ, ತಿರ್ಗಿ ಹೆಣ್ಗರ ಬಿಳಿ ಥರ ಇದ್ರದ್ದೇ. ಹಾಂ ಹಾಂ. ಹಾಲು ಇದೆಲ್ಲ ಮೇಲ್ ಮಾಡೋಣ, ದುಡ್ಡು ಎಷ್ಟಾಗಲಿ ಮಾಡ್ರಿ ಅಂತ. ಹಾಂ, ಆಗಲ್ಲ ಅಂದ್ಬಿಟ್ರು ಅವರು. ನೀವು ತಂದಾಗೆ ಬೊಬ್ಬೆ ರೋಗ ಬಂದೋಗಿತ್ತು? ಬಂದಿತ್ತು ಅವಾಗೇನೆ. ಇದೆಷ್ಟು ಸೂಲು ಇದೈತಿ ಮನೆಗೆ? ಇದು 3 ಸೂಲು ಇದೆ. 3? ಹಾಂ ಹಾಂ. ಒಂದು ಕರ ಮಾರ್ಬಿಟ್ಟೆ. ಹಾಂ, ಇನ್ನು 2 2 ಹಾಂ. ಓರ್ಗರ ಒಂದು, ಇದೊಂದು. ಇದು ಆಲಸ ಅನ್ಸುತ್ತೆ. ಇದು ಆಲಸ ಅನ್ಸುತ್ತೆ. ತೊಟ್ಟು ಚೆನ್ನಾಗೈತೆ. ಚೆನ್ನಾಗಿ ಕೊಡ್ತದೆ. ಬೆಲೆ ಕೇಳಿದ್ರು ಇವು. ಹಾಂ, ಎಲ್ಲ ಕೇಳಿದ್ರೆ ಯಾವ ಕೊಡಲ್ಲ ನಾನು. ಎಲ್ಲ ಸರಿಯಾಗವೆ, ಇನ್ನು ಯಾಕೆ ಕೊಟ್ಟು ತರಬೇಕು. ಹಾಂ ಹಾಂ. ಕೊಡ್ತಾರೋ ಅಂತ. ಒಳ್ಳೆ ಹಸನೆ, ಗಟ್ಟಿ ಹಸನೆ, ಕೆಲ್ಸಕ್ಕೆ ಚೆನ್ನಾಗಿರುತ್ತೆ. ಹಾಂ, ಕೆಲಸಕ್ಕೂ ಚೆನ್ನಾಗಿದೆ. ಅವಾಗ ಒಂದು ಜೊತೆ ಓರಿ ಕಟ್ಟಿದ್ರಾ? ಹಸುಗಳು ಬರೋವು? ಹಸುಗಳು ಬರೋವು. ಕೆಲಸನೂ ಮಾಡೋದೇ ಹಸುಗಳು ಬರೋವು. ಹಾಂ ಹಾಂ. ಏನು ತಿಂಡಿ ಏನು ಕೊಡಲ್ಲ, ಎಲ್ಲ ಮೇಕ ಬರೋದು ಅಷ್ಟೇ? ಎಲ್ಲಿ ಯಾವ ಇವಕ್ಕೆ? ಇಲ್ಲ, ಕೊಡ್ತೀವಿ, ಸ್ವಲ್ಪ ಸುಮಾರು ಕೊಡ್ತೀವಿ. ಕರುಗಳವಲ್ಲ. ಹಾಂ, ಕರ ಗೊತ್ತವೆ. ಸ್ವಲ್ಪ ಬುಸ್ ಹಾಕ್ಬೇಕು. ಹಾಲು ಏನು ತೊಂದರೆ ಇಲ್ಲ, ಕರ್ಸ್ಕೊತವೆ. ಏನು ಮಾಡಲ್ಲ, ಹಾಲು ಏನು ಮಾಡಲ್ಲ. ದೊಡ್ಡ ಕರ ಐತಲ್ಲ 8 ತಿಂಗಳದು? ಅದಾ? ಎಷ್ಟು ತಿಂಗಳು ಫಲ? 5 ತಿಂಗಳು ತುಂಬ 6 ತಿಂಗಳು ಬಿದ್ದದೆ. ಇದ್ಯಾವ ಊರಿಗೆ ಕೊಡಿಸಿದ್ರಿ? ಇದಿಲ್ಲೇ ರಾಗಳ್ಳಿ ಊರಿ. ರಾಗಳ್ಳಿ. ಇವಾಗ ರಾಗಳ್ಳಿ ಊರಿಗೆ ಬರ್ತಾವ ಹಸುಗಳು? ಕಮ್ಮಿ ಅಂತಿಲ್ಲ ಈ ಕಡೆ? ಹಾಂ, ಕಮ್ಮಿ ಇರೋವು ಕಡೆ ಪಡೆ. ಇವಾಗ ನಾವಿದ್ದೀವಿ, ನಮ್ಮೂರೇ ಒಂದು 5 ಅರವೆ ಅಷ್ಟೇ. ಇನ್ನು ಕಮ್ಮಿನೇ ದನ ಎಲ್ಲಿದ್ದಾವೆ. ನಮ್ಮ ಊರಿದ್ದಾಗ ಒಂದು ದಿನಕ್ಕೆ 3, 4, 5 ಬರೋವು. ಇದೇ ಸೂಲು ಇದೈತಿ ಮನೇಲಿ? ಇದು 4ನೇ ಸೂಲು. ಇದು 3 ಸೂಲು ಅಲ್ಲ. ಇದೇ ಒಂಥರ ಜೊತೆ ಒಳ್ಳೆ ಎತ್ತಿದ್ದಂಗೆ ಐತಿ ಇದು ಹೊಸ. ಇದು ಆ ಕಡೆ ಕನಕಪುರದ ಕಡೆ ತಂದಿದ್ದು? ಕನಕಪುರ ತವೇನೆ. ಅಂದರೆ ಕೋಡಹಳ್ಳಿ ಕಡೆನಾ ಅಥವಾ ಸಂಗಮ ರೋಡ್? ಅಲ್ಲ, ಕನಕಪುರ ರೋಡ್ ಮುಂದೆ ಬಿಟ್ಟು ಸಂತೆ ಕೋಡಹಳ್ಳಿ. ಹಾಂ, ಅದೇ ಸಂತೆ ಕೋಡಹಳ್ಳಿ. ಹಸುಗಳ ಮುಖ ಇವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಕಡೆ ಅಂತ. ಅಂತಂದ ಇದ್ರ ಮುಂದೆ ಒಂದು ಓರಿ ಇತ್ತು, ಅಲ್ಲಿ ತಂದಿದ್ದು ಅದು. ಅದಕ್ಕೆ ಇವಾಗ ನಂತ 3ನೇ ಸೂಲು ಇವಾಗ ಫಲ ಬಿದ್ದಿದೆ. ಸೇರಿದ್ರೆ 3ನೇ ಸೂಲ. ಇವಾಗ ಇದು ಕೆಲಸ ಕಟ್ತೀರಾ? ಹಾಂ, ಇದು ಹೋಯ್ತು. ಅಲ್ಲ, 3 ಅವಲ್ಲ? 3 ಹೋಯ್ತಾವೆ. ಯಾವ ಸಾಕಾಯ್ತಾವೆ, ಯಾವ ಇದಾಯ್ತಾವ ಅವು ಕಟ್ಕೊಂಡು ಹೊಡಿತಾ ಇರೋದು. ಹೌದಾ? ಯಾವ ಕಡೆನ ಕಟ್ಲಿ. ತರಕಾರಿ ಬೆಳಿತಾರೆ ಈ ಕಡೆ? ತರಕಾರಿ ಬೆಳಿತಾರೆ. ತರಕಾರಿ ಅಂದ್ರೆ ಏನು, ಈ ಮಳೆಗಾಲದಲ್ಲಿ ಮಾತ್ರ ಬೇಸಿಗೆಲ್ಲ. ಅದು ಇಲ್ಲಿ ನೀರು ಇಲ್ವಲ್ಲ, ಈ ಸಾಲಕ್ಕೆ ಆನೆ ತಿನ್ಕೋತವೆ. ಆನೆ ದೊಡ್ಡ ಕಷ್ಟ ನಮಗೆ. ಇಲ್ಲಿ ನೋಡಿ 100 ಮರ ಕಟ್ಟಿದ್ವಿ, ಮಾವಿನ ಮರ 15 ಎಲ್ಲ ಮುರಿದಾಕ್ಬಿಟ್ಟು. ಹೌದಾ? ಆನೆ. ಇವಾಗ ಅವು ಬಾದಾಮಿ ಮರ ಎಲ್ಲ ಕಟ್ಟಿದ್ದು, ಇವಾಗ ಮುರಿದಿರೋ ಇದ್ದಿದ್ರೆ ನನಗೆ ಇವಾಗ ಅದೇ ಜೀವನ ಸಾಕಾಗೋದು. ಎಲ್ಲ ಮುರಿದಾಕ್ಬಿಟ್ಟು. 100 ತೆಂಗಿನ ಮರ ಕಟ್ಟಿದೆ, ಒಂದೂ ಇಲ್ಲ ನೋಡೋಕ್ಕೆ.